ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಮಲ್ಲೇಶ್ವರಂನಲ್ಲಿ ಬೃಹತ್ ಗಾತ್ರದ ಹಳೆಯ ಮರವೊಂದು ಧರೆಗುರುಳಿದೆ. ಭಾನುವಾರವಾದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಆದರೆ ಬೈಕ್ಗಳು ಹಾಗೂ ಮನೆ ಜಖಂಗೊಂಡಿವೆ. ಮನವಿ ಮಾಡಿದ್ರೂ ಮರ ಕಡಿಯದ ಬಿಬಿಎಂಪಿ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮರಗಳು ಧರೆಗುರುಳುತ್ತವೆ. ಆದರೆ ಇಂದು ಬೆಳಗ್ಗೆ ಹಳೆಯ ಮರವೊಂದು ಏಕಾಏಕಿ ಉರುಳಿ ಬಿದ್ದಿದೆ. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಳಿ ಇರುವ ಮರ ಬಿದ್ದಿದ್ರಿಂದ 3 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಅಲ್ಲದೆ 3 ಬೈಕ್ಗಳು ಜಖಂಗೊಂಡಿದ್ದು, ಒಂದು ಮನೆ ಕೂಡ ಹಾನಿಗೊಳಗಾಗಿದೆ. ಏನಾಯಿತು, ದಬ ಅಂತ ನಾವೇನೋ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ನೋಡೋಷ್ಟರಲ್ಲಿ ಬುಡನೇ ಬಿದ್ದುಕೊಂಡು ಮರ ಬಿದ್ದಿತ್ತು. ಇಲ್ಲಿ ಬಂದು ನೋಡಿ, ಆ ಮನೆ ಮೇಲೆ ಬಿದ್ದಿದೆ. ಒಂದು 4-5 ಗಾಡಿ ಟೂ ವೀಲರ್ಸ್ಗಳೆಲ್ಲ ಜಖಮಾಗಿ ಹೋಗಿದ್ದು. ಕಾರ್ ಒಂದು ನಿಂತಿತ್ತು, ಅದ್ರ ಮೇಲೇನು ಇದಾಗಿಲ್ಲ. ಧರೆಗುರುಳಿರುವ ಈ ಮರವನ್ನ ಕಡಿಯುವ ಕುರಿತು ಸ್ಥಳೀಯರು ಬಿಬಿಎಂಪಿಗೆ ಹಲವು ಬಾರಿ ಮನವಿ ಮಾಡಿದ್ರಂತೆ. ಆದರೆ ಪಾಲಿಕೆ ಈ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ. ಈಗ ಮರ ಬಿದ್ದು ವಾಹನಗಳು ಜಖಂಗೊಂಡಿವೆ. ಹಾಗಾಗಿ ಪಾಲಿಕೆಯೇ ನಷ್ಟ ಭರಿಸಬೇಕು ಅನ್ನೋದು ವಾಹನ ಮಾಲೀಕರ ಆಗ್ರಹ. ಅದನ್ನ ತುಂಬಿಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಅದನ್ನೆಲ್ಲ ಈಗ LIC ಇದನ್ನು ಮಾಡಿಸ್ಬೇಕಾಗುತ್ತೆ. ಅದರಲ್ಲೇನಾಗುತ್ತೆ, ಪ್ಲಾಸ್ಟಿಕ್ಗೆ ಮಾತ್ರ ಏನೂ ಕೊಡೋದು ಇಲ್ಲ. ಅವರು ಕಬ್ಬಿಣದ ವ್ಯವಸ್ಥೆಗೆ ಮಾತ್ರ ಕೊಡ್ತಾರೆ. ಆದಷ್ಟು 100ಕ್ಕೆ 100% ಅದು ವ್ಯವಸ್ಥೆ ಮಾಡಿ ಲಾಸ್ನ ನಮಗೆ ಕೊಟ್ಕೊಡ್ಬೇಕು ಅಂತೇಳಿ BBMPನವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಭಾನುವಾರವಾಗಿದ್ದರಿಂದ ಹೆಚ್ಚು ತೊಂದರೆಯಾಗಿಲ್ಲ. ಆದರೂ ಈ ಮರ ತೆರವುಗೊಳಿಸೋಕೆ ಬರೋಬ್ಬರಿ 3 ತಾಸು ಬೇಕಾಯಿತು. ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಆಗಿದೆ. ಈಗ ಬಿಬಿಎಂಪಿ ಕಾರ್ಯವೈಖರಿ ನೋಡಿದ್ರೆ ನಮ್ಮ ಬೆಂಗಳೂರು ಬರ್ಡನ್ ಸಿಟಿ ಆಗಲಿದೆ. ಯಾಕೆ ಗೊತ್ತಾ? ಗ್ರೀನ್ ಸಿಟಿ ಮಾಡ್ತೀವಿ ಅಂತ ಗಿಡ ನೆಡೋ ಪಾಲಿಕೆ ಅವುಗಳ ಆರೈಕೆಯನ್ನೇ ಮರೆತು ಬಿಟ್ಟಿದೆ. ಪರಿಣಾಮ ನೆಟ್ಟ ಗಿಡಗಳ ಜಾಗದಲ್ಲಿ ಬರೀ ಕಡ್ಡಿಗಳು ಉಳಿತಾ ಇವೆ. ಇದು ಮಾಗಡಿ ರಸ್ತೆ ಸುಕ್ಕದಕಟ್ಟೆ ಬಳಿ ಇರೋ ಸುಬ್ರಹಳ್ಳಿ ಫ್ಲೈಓವರ್. ಈ ಫ್ಲೈಓವರ್ ಉದ್ದಕ್ಕೂ ಬಿಬಿಎಂಪಿ ಗಿಡಗಳನ್ನ ಹಾಕಿತ್ತು. ಅರೆ, ಇದೇನು ಖಾಲಿ ತೋರಿಸಿ ಗಿಡಮರ ಅಂತಿದ್ದಾರೆ ಅಂತ ಆಶ್ಚರ್ಯ ಆಗಿದ್ಯಾ? ಹೌದು, ಇಲ್ಲಿ ಈಗ ಕಾಣೋದು ಕುಂಡದ ತುಂಬಾ ಬರೀ ಒಣಗಿರೋ ಕಡ್ಡಿಗಳು. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ವಿವಿಧ ಯೋಜನೆಗಳಿಂದ ಮರಗಳ ಮಾರಣ ಹೋಮ ನಡೀತಾ ಇರೋದನ್ನ ಅರಿತ ಬಿಬಿಎಂಪಿ ಒಂದೊಮ್ಮೆ ಮರಗಳ ರಕ್ಷಣೆಗೆ ಮುಂದಾಗಿತ್ತು. 2 ವರ್ಷಗಳ ಹಿಂದೆ ಸುಮನಹಳ್ಳಿ ಫ್ಲೈಓವರ್ ಮೇಲೆ 100ಕ್ಕೂ ಹೆಚ್ಚು ಗಿಡಗಳನ್ನ ಭರ್ಜರಿಯಾಗಿ ಹಾಕಿತ್ತು. ಆದರೆ ಅದೇ ಬಿಬಿಎಂಪಿ ತಾನೇ ಹಾಕಿದ ಗಿಡಗಳಿಗೆ ನೀರುಣಿಸದೆ ಒಣಗಲು ಬಿಟ್ಟಿದೆ. ಈ ಬ್ರಿಡ್ಜ್ ಮೇಲೆ ಪಾಟ್ಗಳು ಹಾಕಿದ್ರು, ಹೋದ ವರ್ಷನೋ ಅದು ಹಿಂದಿನ ವರ್ಷನೋ. ಮತ್ತು ಆವಾಗ ಮೇಂಟೆನೆನ್ಸ್ ಮಾಡ್ತಾಯಿದ್ರು, ನೀರು ಹಾಕ್ತಾಯಿದ್ರು. ಅದಾದಮೇಲೆ ಈ ವರ್ಷ ನೀರೇ ಹಾಕಿಲ್ಲ. ಅದು 133 ಪಾಟ್ ಇದೆ. ಇಲ್ಲಿ ನೀರಿಲ್ಲದೆ ಗಿಡಗಳೆಲ್ಲ ಒಣಗಿದ್ದಾವೆ. ಯಾರು ಮೇಂಟೆನೆನ್ಸು ಮಾಡ್ತಾ ಇಲ್ಲ. ಈ ಗಿಡಗಳನ್ನ ತಂದು ಹಾಕಿ ಈ ಥರ ಒಣಗಿಸ್ತಾ ಇದ್ದಾರೆ ಬಿಬಿಎಂಪಿ ವತಿಯಿಂದ. ಟೋಟಲ್ 133 ಪಾಟ್ಸ್ ಇದೆ ಮೇಡಮ್. ಇನ್ನು ಇಲ್ಲಿ ದಿನ ಬೆಳಗಾದ್ರೆ ಸಾಕು ನೂರಾರು ಜನ ವಾಕಿಂಗ್ ಮಾಡ್ತಾರೆ. ಆದರೆ ತಂಪಾದ ವಾತಾವರಣ, ಗಾಳಿಗಾಗಿ ಹಾಕಿದ ಗಿಡಗಳು ಒಣಗಿ ಹೋಗಿವೆ. ಇದರ ಬಗ್ಗೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಲೆಕೆಡಿಸಿಕೊಳ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ದೂರು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನೋಡಿ ಮೇಡಮ್, ಇಲ್ಲಿ 4:30ಇಂದ 6-8 ಓ ಕ್ಲಾಕ್ವರೆಗೂ ಮಕ್ಕಳಿಂದ ಹಿಡ್ಕೊಂಡು, ಇವಾಗ ಸಮ್ಮರ್ ಸೀಸನು, ಮಕ್ಕಳೆಲ್ಲ ಬರ್ತಾರೆ ಮೇಡಮ್. ಇಲ್ಲಿ ವಾಕ್ ಬರ್ತಾರೆ, ಆ ಗಿಡಗಳೇ ಇರಲ್ಲ. ಸೊ ನೋಡಿ, ಇವಾಗ ಅಲ್ಲಿ ಕೂತ್ಕೊಂಡು ರಾತ್ರಿ ಹೊತ್ತು ಏನೆಲ್ಲ ಕುಡಿದು ಬಾಟ್ಲುಗಳೆಲ್ಲ ಹಾಕ್ತಾರೆ, ಇದನ್ನೆಲ್ಲ ಮಾಡಿರ್ತಾರೆ. ಬೆಳಿಗ್ಗೆ ಮಕ್ಕಳು ನೋಡಿದರೆ ಆ ಒಂದು ಅನ್ಕಲ್ಚರ್ಡ್ ಇದು ಎಲ್ಲ ಎದ್ದು ಕಾಣಿಸುತ್ತೆ ಇಲ್ಲಿ. ಒಟ್ನಲ್ಲಿ ಪರಿಸರವನ್ನ ಉಳಿಸಿ ಬೆಳೆಸಬೇಕು ಅಂತೆಲ್ಲ ಭಾಷಣ ಬಿಗಿಯೋ ಅಧಿಕಾರಿಗಳು ಮರಗಳ ಪೋಷಣೆ ಮಾಡದಿರೋದು ಮಾತ್ರ ನಿಜಕ್ಕೂ ದುರಂತ. ಮಮತಾ ಮರ್ಧಾಳ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಸರ್ಕಾರದ ಕನಸಿನ ಸಕಾಲ ಯೋಜನೆಗೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಸ್ಥೆ ಬೆಂಬಲ ಸೂಚಿಸಿದೆ. ಸಕಾಲ ಯೋಜನೆಗೆ ಕೈಜೋಡಿಸುವ ನಿಟ್ಟಿನಲ್ಲಿ ಇಂದು ಐಎಸಿ ಸಂಘ ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿತ್ತು. ವಾರ್ತಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಕಾಲ ಯೋಜನೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಐಎಸಿ ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಶಾಲಿನಿ, ಸಕಾಲ ಯೋಜನೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಐಎಸ್ಸಿಯಂತಹ ಸ್ಥಳೀಯ ಸಂಘಟನೆಗಳ ಸಹಕಾರ ಅಗತ್ಯ ಅಂದರು. ಬಿಕಾಸ್ ಒಬ್ಬರಿಂದ ಇನ್ನ 10 ಮಂದಿಗೆ ಆ ಮಾಹಿತಿ ಹೋಯಿತು, ವಿಷಯ ಗೊತ್ತಾಯಿತು ಅಂದ್ರೆ ಸಾಕು, ಅವರ್ ಪರ್ಪಸ್ ಇಸ್ ಸರ್ವ್ಡ್. ಸೊ ರೈಟ್ ನೌ ವಿ ಫಿನಿಶ್ಡ್ 1 month
ಆಸ್ ಯು ನೋ ಈ ಸೆನ್ಸಸ್ 2011 ಪ್ರಕಾರ 6.11 crore ನಮ್ಮ ಪಾಪ್ಯುಲೇಷನ್ ಇದೆ. Yes, I represent the Department of Administrative Reforms, the government of Karnataka, but my first standing that I want to tell you is that I am a citizen like you. So the feedback that you give, the kind of issues that you face are the kind of issues that I face too. ಡಾಕ್ಟರ್ ವಿಜಯ ಅವರ ರಂಗ ಸಾಂಗತ್ಯ ಹಾಗೂ ಬಿ ಸುರೇಶ್ ಅವರ 9 ನಾಟಕಗಳು ಕೃತಿಗಳನ್ನು ಇವತ್ತು ಬಿಡುಗಡೆ ಮಾಡಲಾಯಿತು. ರವೀಂದ್ರ ಕಲಾಕ್ಷೇತ್ರದ ಸಂಸಬೈಲು ರಂಗಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಸಭಾ ಸದಸ್ಯೆ ಬಿ ಜಯಶ್ರೀ ಈ ಕೃತಿಗಳನ್ನು ಬಿಡುಗಡೆ ಮಾಡಿದರು. ಖ್ಯಾತ ಲೇಖಕ ಎಂಎಚ್ ಕೃಷ್ಣಯ್ಯ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಕೃತಿ ಬಿಡುಗಡೆ ಬಳಿಕ ಬುದ್ಧ ಪೂರ್ಣಿಮೆ ಒಂದು ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಪ್ರತಿನಿಧಿಗಳು ಬಂದಿದ್ದಾರೆ. RTI ಬಗ್ಗೆ ಆ್ಯಕ್ಟಿವಿಸ್ಟ್ ಯಾರಿದ್ದಾರೆ ಅವರು ಬಂದಿದ್ದಾರೆ. ಈ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಷ್ಟೇ, ಈ ಅಧಿನಿಯಮದ ಮಾಹಿತಿ. ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,520 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,300 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದಿನ ಚಿನ್ನದ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಯಾವುದೇ ಪರೀಕ್ಷೆಯಾಗಲಿ ದೃಷ್ಟಿದೋಷ ಇದ್ದವರಿಗೆ ಇನ್ನೊಬ್ಬರ ಸಹಾಯ ನೀಡಬೇಕು. ಆದರೆ ಇಂದು ನಡೆದ ರೈಲ್ವೆ ಎಕ್ಸಾಮ್ನಲ್ಲಿ 4 ದೃಷ್ಟಿಹೀನರಿಗೆ ಸಹಾಯಕರು ನೀಡದೆ ಪರೀಕ್ಷೆಗೂ ಕೂರಿಸದೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಅನ್ಯಾಯ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯದಿಂದ 4 ವಿಕಲಚೇತನರು ರೈಲ್ವೆ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಜಾಲಹಳ್ಳಿ ಕೇಂದ್ರೀಯ ವಿದ್ಯಾಲಯದಲ್ಲಿ ನಡೆದ ಪರೀಕ್ಷೆಯಲ್ಲಿ ರೈಲ್ವೆ ಅಧಿಕಾರಿಗಳು ಇವರಿಗೆ ಸಹಾಯಕರನ್ನೇ ನೀಡಿಲ್ಲ. ದೃಷ್ಟಿಹೀನರು ಯಾರದಾದರೂ ಸಹಾಯವಿಲ್ಲದೆ ಪರೀಕ್ಷೆ ಬರೆಯುವುದು ಅಸಾಧ್ಯವಾಗುತ್ತೆ. ಆದರೂ ಯಾರ ನೆರವು ಇಲ್ಲದೆ ದೃಷ್ಟಿಹೀನರು ಪರೀಕ್ಷೆ ಬರೀಬೇಕು ಅನ್ನೋದು ರೈಲ್ವೆ ಇಲಾಖೆ ಪರೀಕ್ಷಾ ಮೇಲ್ವಿಚಾರಕರ ವಾದ. ಇದರಿಂದಾಗಿ 4 ಪ್ರತಿಭಾವಂತರು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಪ್ರತಿಯೊಂದು ಎಕ್ಸಾಮ್ಗೂ ಒಬ್ಬ ಬ್ಲೈಂಡಿಗೆ ಒಬ್ಬರು ಸ್ಕ್ರೈಬ್ ಇದ್ದೇ ಇರ್ತಾರೆ. ಹಂಗಾಗಿ ನಾನು ಮೇಡಮ್ ಸ್ಕ್ರೈಬ್ ಇವರೇ ಕೊಡ್ತಾರೆ ಇಲ್ಲ ನಾವೇ ಕರ್ಕೊಂಬರ್ಬೇಕಂತ ನಾನು ಕೇಳಿದೆ. ಮೇಡಮ್ ಅವರು ಇಲ್ಲ ಇವರೇ ಕೊಡ್ತಾರಂತೆ ಅಂದ್ಬಿಟ್ಟು ಒಂದಿನ ಟೈಮ್ ತೊಗೊಂಡ್ರು. ಅವರು ನಾನು ಬೋರ್ಡ್ ಹತ್ರ ಮಾತಾಡ್ಬಿಟ್ಟು ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂದ್ಬಿಟ್ಟು ಒನ್ ಡೇ ಟೈಮು ತೊಗೊಂಡ್ರು. ಮತ್ತು ಮಾರನೇ ದಿನ ಫೋನ್ ಮಾಡಿದ್ದಕ್ಕೆ ಇಲ್ಲ ನೀವೇನು ರೈಟ್ರನ್ನ ಕರ್ಕೊಂಬರ್ಬೇಡ, ನೀವೇ ಅವರೇ ರೈಟ್ರನ್ನ ಅರೇಂಜ್ ಮಾಡ್ತಾರೆ ಅಂತ ಹೇಳಿದರು. ಹಂಗಾಗಿ ಮತ್ತೆ ಇವತ್ತು ನಾನು ಬಂದರೆ ಅವರು ಸಂಬಂಧಪಟ್ಟವರು ಅಲೋ ಮಾಡ್ತಾಯಿಲ್ಲ ರೈಟ್ರನ್ನ. ಬೆಂಗಳೂರಿನ 4 ಭಾಗದಲ್ಲಿ ಪರೀಕ್ಷೆ ನಡೆಯಿತು. ಈ ಪರೀಕ್ಷೆಯಲ್ಲಿ ಸುಮಾರು 91 ಸೀಟ್ಗಳು ವಿಕಲಚೇತನರಿಗಾಗಿ ಕಾಯ್ದಿರಿಸಲಾಗಿತ್ತು. ಆದರೂ ಜಾಲಹಳ್ಳಿ ವಿದ್ಯಾಲಯದಲ್ಲಿ ಮಾತ್ರ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ತೋರಿರುವ ಬಗ್ಗೆ ವಿದ್ಯಾಲಯದ ಪ್ರಾಂಶುಪಾಲರು ಸಹ ಅಸಮಾಧಾನ ವ್ಯಕ್ತಪಡಿಸಿದರು. ಇವರೆಲ್ಲ ಅವರವರು ಇದೇ ಕರ್ಕೊಂಡು ಬಂದಿದ್ದಾರೆ ಸ್ಕ್ರೈಬ್ಸ್. ಅದು ಇವರು ರೈಲ್ವೇಸ್ ಅವರು ಅಲೋ ಮಾಡಿಲ್ಲ. ಅದೇ ನಾನು ಕೇಳಿದ್ದೀನಿ, ನೀವು ಯಾರು ಇನ್ಚಾರ್ಜ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೋ ಒಂದು ಪ್ರೋಆ್ಯಕ್ಟಿವ್ ಆ್ಯಕ್ಷನ್ ತಗೋಬೇಕು. ಐ ಆಮ್ ದ ಸೆಂಟ್ರಲ್ ಸೂಪರ್ಡೆಂಟ್ ಇಲ್ಲಿ, ನಾನು ಅವ್ರ ಸಲುವಾಗಿ ಫೀಲ್ ಮಾಡ್ತೀನಿ. ಇಂದು ಬೆಳಗ್ಗೆ ಆರಂಭವಾದ ಪರೀಕ್ಷೆ ಮುಗಿದಿದ್ದು ಸಂಜೆ 4ಕ್ಕೆ. ಪರೀಕ್ಷೆಯಿಂದ ವಂಚಿತರಾಗಿದ್ದ 4 ದೃಷ್ಟಿಹೀನರು ಸಂಜೆವರೆಗೂ ಪರೀಕ್ಷೆಗೆ ಅವಕಾಶ ಸಿಗಬಹುದು ಅಂತ ಕಾಯ್ತಾ ಇದ್ರು. ಆದರೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ವಿಕಲಾಂಗರ ನೋವು ಅರ್ಥವಾಗಲೇ ಇಲ್ಲ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಹೊಸೂರು ರಸ್ತೆಯಲ್ಲಿರುವ ಲಾ ಕ್ಲಾಸಿಕ್ ಹೋಟೆಲ್ಗೆ ದಿ ಬೆಸ್ಟ್ ಏಷ್ಯಾ ಪೆಸಿಫಿಕ್ ಅವಾರ್ಡ್ ಸಿಕ್ಕಿದೆ. ಏಷ್ಯಾ ಖಂಡದಲ್ಲಿರುವ ಪ್ರಮುಖ ನಗರಗಳಲ್ಲಿನ ಸ್ಟಾರ್ ಹೋಟೆಲ್ಗಳ ಬಗ್ಗೆ ನಡೆಸಿರುವ ಸಮೀಕ್ಷೆಯಲ್ಲಿ ಲಾ ಕ್ಲಾಸಿಕ್ ಹೋಟೆಲ್ ಗೆದ್ದಿದೆ. ಉತ್ತಮ ಹೋಟೆಲ್ಗಳ ಕುರಿತು ಆನ್ಲೈನ್ ಸಮೀಕ್ಷೆಯಲ್ಲಿ ಗ್ರಾಹಕರು ಈ ಹೋಟೆಲ್ ಅನ್ನು ಉತ್ತಮವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಂದಿನ ತಿಂಗಳು ಮಲೇಷ್ಯಾದಲ್ಲಿ ನಡೆಯುವ ವಿಶ್ವದರ್ಜೆ ಹೋಟೆಲ್ಗಳ ಸಮಾವೇಶದಲ್ಲಿ ಲಾ ಕ್ಲಾಸಿಕ್ ಹೋಟೆಲ್ಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ. ಸಾರ ಗ್ರೂಪ್ ಅವರು ದೊಡ್ಡ ಕಂಪ್ನಿಯವರು ಏನು ಪಾಕಿಸ್ತಾನದಿಂದ, ಶ್ರೀಲಂಕಾದಿಂದ, ಬ್ಯಾಂಕಾಕು ಎಲ್ಲ ದೇಶದಿಂದನೂ ಬಂದಿದ್ರು. ಆದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು 3-4 ಹೋಟೆಲ್ಗೇನೋ ಅವಾರ್ಡ್ ಬಂದಿದೆ, ಅದರಲ್ಲಿ ನಮಗೂ ಬಂದಿದೆ. ಆಮೇಲೆ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಜವಾಬ್ದಾರಿನೂ ಹೆಚ್ಚಿಸಿದೆ. ಕಸ್ಟಮರ್ ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಜವಾಬ್ದಾರಿನೂ ಹೆಚ್ಚಿಸಿದೆ.
ನಗರದೆಲ್ಲೆಡೆ ಈಗ ಜಿಪಿಎಲ್ ಕಲರವ. ಇವತ್ತಿನ ಗಲ್ಲಿ ಕ್ರಿಕೆಟ್ಗೆ ಸಾಕ್ಷಿಯಾಗಿದ್ದು ಮಿಲ್ಕ್ ಕಾಲೋನಿ ಗ್ರೌಂಡ್. ಇಂದಿನ ಸಂಡೇ ಮಸ್ತಿಯನ್ನ ಮಿಲ್ಕ್ ಕಾಲೋನಿ ನಿವಾಸಿಗಳು ಗಲ್ಲಿ ಪ್ರೀಮಿಯರ್ ಲೀಗ್ ತಂಡದೊಂದಿಗೆ ಕಳೆದರು. ರೇಡಿಯೋ ಸಿಟಿ 91.1 FM ಗಲ್ಲಿಯಲ್ಲಿರುವ ಕ್ರಿಕೆಟ್ ಪ್ರೇಮಿಗಳಿಗಾಗಿ ಆಯೋಜಿಸಿರುವ ಗಲ್ಲಿ ಕ್ರಿಕೆಟ್ ಸ್ಪೆಷಲ್ನಲ್ಲಿ ಆಟ ಮಸ್ತ್ ಆಗಿತ್ತು. ಕಳೆದ 4 ದಿನಗಳಿಂದ ಸುವರ್ಣ ನ್ಯೂಸ್ ಸಹಯೋಗದೊಂದಿಗೆ ನಡೆಯುತ್ತಿರುವ ಗಲ್ಲಿ ಕ್ರಿಕೆಟ್ ಇಂದು ರಂಗೇರಿತು. ಈ ಗಲ್ಲಿ ಕ್ರಿಕೆಟ್ ಅನ್ನ ಆರ್ಜೆ ರಚನಾ ನಡೆಸುತ್ತಿದ್ದು, ಗೆದ್ದ ಗಲ್ಲಿ ಟೀಮ್ಗೆ 1 ಲಕ್ಷ ರೂಪಾಯಿ ಬಹುಮಾನ ಗ್ಯಾರಂಟಿ. ಇಂದು ಮಹಾಲಕ್ಷ್ಮಿ ಲೇಔಟ್ ನಿವಾಸಿಗಳಿಗೆ ಹುಣ್ಣಿಮೆ ಪ್ರಯುಕ್ತ ಬೆಳದಿಂಗಳ ಭೋಜನವನ್ನ ಮಾಜಿ ಉಪಮೇಯರ್ ಹರೀಶ್ ಕಮಲಮ್ಮನಗುಂಟೆ ಗ್ರೌಂಡ್ನಲ್ಲಿ ಏರ್ಪಡಿಸಿದ್ರು. ಒಂದೇ ಬಿಲ್ಡಿಂಗ್ನಲ್ಲಿ ಇದ್ದರೂ ಒಬ್ಬರಿಗೊಬ್ಬರು ಪರಿಚಯ ಇರೋದಿಲ್ಲ. ಹೀಗಾಗಿ ಬಾಂಧವ್ಯ ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಕ್ರಮ ಏರ್ಪಡಿಸಿದ್ರು. ಕ್ಯಾಮ್ರಾ ನೋಡಬೇಡಿ. ಒಂದ್ಸಲಿ ಹುಣ್ಣಿಮೆ ಬ್ರೈಟೆಸ್ಟ್ ಇರುತ್ತೆ, ಒಂದು ವರ್ಷಕ್ಕೆ ಒಂದ್ಸಲಿ ಮಾತ್ರ. ಅದು ಇವತ್ತು. ಇದು ಹಳ್ಳಿ ಕಡೆ ವರ್ಷಕ್ಕೊಂದ್ಸಲಿ ಬೆಳ್ದಿಂಗ್ಳು ಊಟ ಅಂತ ಮಾಡ್ತಾರೆ. ಹಳ್ಳಿಯಲ್ಲಿ ಗದ್ದೆಗೆ ಹೋಗಿ ಹೊಲಕ್ಕೆ ಹೋಗಿ ಅಲ್ಲೇ ಅಡುಗೆ ಮಾಡಿ ಎಲ್ಲ ಹಳ್ಳಿಯವರು ಸೇರಿ ಅಲ್ಲೇ ಅಡುಗೆ ಮಾಡಿ ತಿನ್ನೋಂಥ ಒಂದು ಪದ್ಧತಿ ಇದು. ಇದ್ರ ಉದ್ದೇಶ ಎಲ್ಲ ಕುಟುಂಬದವರು ಒಂದು ಸೇರಲಿ, ಒಂದುಗೂಡಲಿ, ಒಬ್ಬೊಬ್ರಿಗೊಬ್ಬರು ಒಂದಕ್ಕೊಬ್ಬರು ಪರಿಚಯ ಆಗಲಿ ಅಂತ. ಇವತ್ತು ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ, ಒಂದೇ ಫ್ಲ್ಯಾಟಲ್ಲಿ ಇರ್ತಾರೆ, ಪಕ್ಕದ ಮನೆಯವ್ರು ಇವ್ರಿಗೆ ಗೊತ್ತಿರಲ್ಲ, ಅಂಥ ಸ್ಥಿತಿಯಲ್ಲಿ ಇದ್ದೀವಿ ನಾವತ್ತು. ಸೊ ಒಬ್ರಿಗೊಬ್ಬರು ಮುಖ ಪರಿಚಯ ಆಗಲಿ, ಅದರಿಂದ ಬೆಳೀಲಿ, ಬಾಂಧವ್ಯ ಬೆಳೀಲಿ. ಯಾಕಂದರೆ ನಾವು ಇಡೀ ಪ್ರಪಂಚಕ್ಕೆ ನಾವೇ ಕೊಟ್ಟಿದ್ದು ಫಸ್ಟು ವಸುದೈವ ಕುಟುಂಬ ಅಂತ ಒಂದು ಕಾನ್ಸೆಪ್ಟ್ನ. ಆದ್ದರಿಂದ ಇವತ್ತು ಈ ಹಳ್ಳಿ ಸೊಗಡಿನ ಒಂದು ಬೆಳ್ದಿಂಗಳ ಊಟನ. ಇದಿಷ್ಟು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.